ಸತ್ತವರನ್ನು ಬದುಕಿಸಿದ ಒಂದು ದಿವ್ಯ ಘಟನೆಯನ್ನು ಇವತ್ತು ನೋಡೋಣ ಬನ್ನಿ. ಗುರುರಾಯರ ಮಹಿಮೆಯೇ ಅದ್ಭುತ. ಅದರಲ್ಲಿ ಈ ಗುರುವೆಂಕಟ ಎಂಬ ಭಕ್ತನಿಗೆ ಮಾಡಿದ ಗುರುರಾಯರ ಮಹಿಮೆ ಊಹಿಸಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಆಶ್ಚರ್ಯ ಸಮುದ್ರದಲ್ಲಿ ಮುಳುಗುವುದು ನಿಶ್ಚಯ, ಭಾವುಕರಾಗುವುದು ಅದಕ್ಕೂ ನಿಶ್ಚಯ. ಕಾಲಚಕ್ರ ಶಾಂತವಾಗಿ ತಿರುಗುವಾಗ, ಧರ್ಮದ ದೀಪ ನಿಧಾನವಾಗಿ ಮಂದವಾಗುತ್ತಿರುವಾಗ ಧರೆಯಲ್ಲಿ ಅವತರಿಸಿದ ಮಹಾಮಹಿಮರು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ತಮ್ಮ ಶಿಷ್ಯರ ಜೊತೆಯಲ್ಲಿ ಅವತರಿಸಿದಾಗ ಅವರು ಅನೇಕ ಪವಿತ್ರ ತೀರ್ಥ ಕ್ಷೇತ್ರ ಯಾತ್ರೆಗಳನ್ನು ಕೈಗೊಳ್ತಾರೆ. ಗಂಗೆಯ ತಟ, ರಾಮೇಶ್ವರದ ಸಾಂದ್ರತೆ, ತಿರುಪತಿಯ ಶಿಖರ, ಇವುಗಳ ನಡುವೆ ಅವರು ಒಂದು ದಿವಸ ಕಂಚಿ ಕ್ಷೇತ್ರದತ್ತವೂ ಕೂಡ ಪ್ರಯಾಣವನ್ನು ಮಾಡ್ತಾರೆ. ಕಂಚಿ ಕ್ಷೇತ್ರ ಅಂದರೆ ಅದು ಸಕಲ ದೇವತೆಗಳ ಪಾದ ಸ್ಪರ್ಶದ ಪವಿತ್ರ ಕ್ಷೇತ್ರ, ಭಗವಂತನ ಬಹು ಅವತಾರಗಳ ಲೀಲೆಯ ಕ್ಷೇತ್ರ, ವೇದ ಘೋಷಗಳು ಗಾಳಿಯಲ್ಲಿ ತೇಲಾಡುವ ದಿವ್ಯ ಕ್ಷೇತ್ರ. ಅಂಥಲ್ಲಿ ಗುರುರಾಯರ ಆಗಮನ ಅಂದು ಸರ್ವರಿಗೂ ಒಂದು ದೊಡ್ಡ ಉತ್ಸವವಾಗಿತ್ತು. ಗುರುರಾಯರ ಬಳಿಯಲ್ಲಿ ಗುರುವೆಂಕಟ ಎಂಬ ಒಬ್ಬ ಪರಿಚಾರಕ ಇರ್ತಾನೆ. ಅವನ ಕಣ್ಣುಗಳಲ್ಲಿ ಭಕ್ತಿ, ಹೃದಯದಲ್ಲಿ ಶ್ರದ್ಧೆ, ನಡೆಗಳಲ್ಲಿ ವಿನಯ. ಗುರುರಾಯರ ಸೇವೆ ಅವನ ಉಸಿರು. ಒಂದು ದಿನ ಗುರುವೆಂಕಟ ಗುರುಗಳ ಬಳಿ ಬಂದು ಸಂಕೋಚದಿಂದ ಕೈ ಮುಗಿದು ಹೇಳ್ತಾನೆ, ಗುರುಗಳೇ, ತಾವು ಅನುಮತಿ ನೀಡಿದರೆ ನಾನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತೀನಿ. ಮಂದಹಾಸದಿಂದ ಗುರುರಾಯರು ಕರುಣಾದೃಷ್ಟಿಯನ್ನು ಬೀರಿ, ಗುರುವೆಂಕಟ, ಶುಭವಾಗಲಿ. ಇದು ನಿಜಕ್ಕೂ ಧರ್ಮದ ನಡೆ. ನನ್ನ ಆಶೀರ್ವಾದ ನಿನಗೆ ನಿರಂತರ ಇದೆ. ಗುರುಗಳ ಈ ಒಂದು ಮಾತು ಅವನ ಜೀವನವನ್ನು ಬೆಳಗಿಸುತ್ತೆ. ಅದು ಅವನ ಜೀವನದ ಒಂದು ಹೊಸ ಪ್ರಭಾತ. ವಿವಾಹದ ದಿವಸ ವಿವಾಹ ನೆರವೇರುತ್ತೆ. ಮಂಗಳ ಘೋಷಗಳು ಮೊಳಗುತ್ತವೆ. ಕುಟುಂಬದಲ್ಲಿ ಹರ್ಷದ ಹೊಳೆ ಹರಿಯುತ್ತೆ. ಆದರೆ ವಿಧಿಯ ಆಟ ಬಹಳ ವಿಚಿತ್ರ. ವಿವಾಹವಾಗಿ ಕೆಲವೇ ದಿವಸಗಳಲ್ಲಿ ಗುರುವೆಂಕಟ ಆಕಸ್ಮಿಕವಾಗಿ ಭಾರೀ ಜ್ವರದಿಂದ ಬಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಯುರ್ವೇದದ ವೈದ್ಯರುಗಳು ಬರ್ತಾರೆ. ಮಂತ್ರಸಿದ್ಧಿ ಪುರುಷರುಗಳು ಬಂದು ಮಂತ್ರೋಚ್ಚಾರಣೆಗಳನ್ನು ಮಾಡ್ತಾರೆ. ಆಯುರ್ವೇದದ ವೈದ್ಯರು ಔಷಧಿಗಳನ್ನು ಕೊಡ್ತಾರೆ. ಆದರೂ ಕೂಡ ಅವನು ಗುಣಮುಖ ಆಗೋದಿಲ್ಲ. ಅವನ ಉಸಿರು ನಿಧಾನವಾಗುತ್ತಾ ಹೋಗುತ್ತೆ. ಒಂದು ರಾತ್ರಿ ನಿಶ್ಶಬ್ದತೆಯ ಮಧ್ಯದಲ್ಲಿ ಅವನ ಪ್ರಾಣ ಹಾರಿ ಹೋಗುತ್ತೆ. ಮನೆ ಕತ್ತಲಾಗುತ್ತೆ. ಮಂಗಳ ಧ್ವನಿ ಶೋಕಧ್ವನಿಯಾಗುತ್ತೆ. ಹೊಸದಾದ ನವವಧು, ಇನ್ನೂ ಮೆಹಂದಿಯ ಬಣ್ಣ ಮಾಸದ ಕೈಗಳು ತನ್ನ ಪತಿಯ ನಿಶ್ಚಲ ದೇಹವನ್ನು ಅಪ್ಪಿಕೊಂಡು ಕಣ್ಣೀರು ಸುರಿಸ್ತಾಳೆ. ಇದು ಕನಸೇನಾ? ಇದು ನನ್ನ ಭಾಗ್ಯವೋ? ನನ್ನ ಮಾಂಗಲ್ಯದ ಭಾಗ್ಯ ಇಲ್ಲಿಗೆ ಮುಗಿಯಿತಲ್ಲ ಅಂತ ಕಣ್ಣೀರಿನಲ್ಲಿ ಆಕಾಶವೇ ಕರಗಿದಂತೆ ಭಾಸವಾಗುತ್ತೆ. ಅವಳು ಒಂದು ಕ್ಷಣದಲ್ಲಿ ಗುರುರಾಯರನ್ನ ಸ್ಮರಣೆ ಮಾಡ್ತಾಳೆ. ದುಃಖದಲ್ಲಿ ಗುರುರಾಯರು ತಂಗಿದ್ದ ಸ್ಥಳಕ್ಕೆ ಧಾವಿಸಿ ಬರ್ತಾಳೆ. ಗುರುಗಳೇ, ನನಗೆ ಮಾಂಗಲ್ಯ ಭಾಗ್ಯವನ್ನ ಕರುಣಿಸಿ. ನನ್ನ ಪತಿ ಮೃತನಾಗಿ ಹೋದ. ನನ್ನ ಜೀವನ ಈಗ ಕತ್ತಲಾಗಿದೆ. ಅವಳ ಕಣ್ಣೀರು ನೆಲವನ್ನ ಒದ್ದೆ ಮಾಡಿದೆ. ಅಲ್ಲಿ ಇದ್ದವರೆಲ್ಲರೂ ಮೌನ ವಹಿಸಿದ್ದಾರೆ. ಆದರೆ ಗುರುರಾಯರು ಮುಖದಲ್ಲಿ ಶುದ್ಧವಾದ ಕಾಂತಿ, ಅವರ ಕಣ್ಣುಗಳಲ್ಲಿ ದಯಾಸಾಗರ. ಮಗಳೇ, ಶಾಂತಳಾಗು. ನಿಧಾನವಾಗಿ ಗುರುಗಳು ಎದ್ದು ಮೃತದೇಹ ಇದ್ದ ಸ್ಥಳಕ್ಕೆ ಅವರೇ ಬರ್ತಾರೆ. ಅಲ್ಲಿ ನೋಡಿದರೆ ದೊಡ್ಡ ಶೋಕದ ವಾತಾವರಣ. ಹೂವಿನ ಸುಗಂಧದಲ್ಲೇ ಕಣ್ಣೀರಿನ ವಾಸನೆ. ಗುರುರಾಯರು ಆ ಶವದ ಬಳಿ ಕುಳಿತುಕೊಳ್ತಾರೆ. ಕಣ್ಣು ಮುಚ್ಚುತ್ತಾರೆ. ಧ್ಯಾನವನ್ನು ಮಾಡ್ತಾರೆ. ಆಳವಾಗಿ ಧ್ಯಾನವನ್ನು ಮಾಡ್ತಾರೆ. ತುಟಿಗಳಲ್ಲಿ ಮಂತ್ರೋಚ್ಚಾರಣೆಗಳು. ಕಮಂಡಲಿನಲ್ಲಿದ್ದ ತೀರ್ಥವನ್ನು ಕೈಯಲ್ಲಿ ಹಿಡಿತಾರೆ. ಮಂತ್ರ ಶಕ್ತಿಯಿಂದ ಆ ಹೆಣದ ಮೇಲೆ ಅಭಿಮಂತ್ರಣೆ ಮಾಡ್ತಾರೆ. ಆ ಕ್ಷಣದಲ್ಲಿ ಗಾಳಿ ನಿಂತಂತೆ ಭಾಸವಾಗುತ್ತೆ. ಸಮಯವೂ ನಿಂತಂತೆ ಭಾಸವಾಗುತ್ತೆ. ಆ ಪವಿತ್ರ ನೀರನ್ನು ಮೃತದೇಹದ ಮೇಲೆ ಯಾವಾಗ ಪ್ರೋಕ್ಷಣೆಯನ್ನು ಮಾಡಿದ್ರೋ ಆಗ ಒಂದು ಕ್ಷಣ, ಎರಡು ಕ್ಷಣ ಎಲ್ಲರೂ ಉಸಿರು ಗಟ್ಟಿ ನೋಡ್ತಾ ನಿಂತಿದ್ದಾರೆ. ಹಠಾತ್ ಗುರುವೆಂಕಟ ಅವನ ಎದೆ ಸ್ವಲ್ಪ ಕದಲಿಕ್ಕೆ ಪ್ರಾರಂಭವಾಗಿದೆ. ಒಮ್ಮೆ ಉಸಿರು ಎಳಿತಾನೆ. ಕಣ್ಣುಗಳನ್ನು ನಿಧಾನವಾಗಿ ತೆರಿತಾನೆ. ನಿದ್ರೆಯಿಂದ ಎದ್ದು ಹಠಾತ್ ಕುಳಿತುಕೊಳ್ತಾನೆ. ಜನರು ಕಣ್ಣುಗಳನ್ನು ಅರಳಿಸಿ ನೋಡ್ತಾ ನಿಂತಿದ್ದಾರೆ. ರಾಯರೇ ಅಂತ ಜೋರಾಗಿ ಕೂಗುತ್ತಾರೆ. ಎಲ್ಲರೂ ಕೈ ಜೋಡಿಸ್ತಾರೆ. ಹೊಸದಾದ ನವವಿವಾಹಿತೆಯಾದ ಆ ವಧು ಆನಂದದಿಂದ ಕಣ್ಣೀರನ್ನ ಹಾಕ್ತಾ ನಿಶ್ಚಲವಾಗಿ ನಿಂತು ಬಿಟ್ಟಿದ್ದಾಳೆ. ಗುರುವೆಂಕಟ ಗಾಬರಿಯಿಂದ ನೋಡ್ತಾ, ಗುರುಗಳೇ, ಇಲ್ಲಿ ತನಕ ನಾನು ಎಲ್ಲಿದ್ದೆ ಅಂತ ಅವಸರದಲ್ಲಿ ಮಾತನಾಡ್ತಾನೆ.
ಗುರುರಾಯರು ಮಾತನಾಡ್ತಾರೆ, ವೆಂಕಟ, ನೀನು ದೀರ್ಘ ನಿದ್ರೆಗೆ ಹೋಗಿದ್ದೀಯಷ್ಟೇ. ಹೀಗೆ ಕಂಚಿ ಕ್ಷೇತ್ರದಲ್ಲಿ ನಡೆಯಿತು ಗುರುರಾಯರ ಈ ಮಹಾಮಹಿಮೆ. ಈ ಕಥೆಯನ್ನು ಶ್ರೀ ಜಗನ್ನಾಥ ದಾಸವರೇಣ್ಯರು ತಮ್ಮ ಹಾಡಿನಲ್ಲಿ ಹೀಗೆ ಸೆರೆ ಹಿಡಿದಿದ್ದಾರೆ. ಭೃತ್ಯಗೆ ಬಂದ ಅಪಮೃತ್ಯು ಕಳೆದು ಸುಖವಿತ್ತು ಪೊರೆದ ಪುರುಷೋತ್ತಮ ದಾಸ, ರಾಯಬಾರೋ ತಂದೆ ತಾಯಿ ಬಾರೋ. ಇಂಥ ಅದ್ಭುತವಾದ ಘಟನೆಗಳಿಂದ ಮಹಾಮಹಿಮರಾದ ಗುರುರಾಯರಿಗೆ ಇದು ನಮೋ ನಮಃ. ಗುರುರಾಯರ ಹೆಸರಿನಲ್ಲಿ ಅದ್ಭುತವಾದ ಶಕ್ತಿ ಇದೆ. ನಮ್ಮ ಕಷ್ಟ ಕಾಲದಲ್ಲಿ ಶ್ರೀರಾಘವೇಂದ್ರ ಎಂದು ಸ್ಮರಣೆ ಮಾಡುವ ಮಾತ್ರದಿಂದಲೇ ಆ ಕ್ಷಣದ ತುರ್ತು ಸಂಕಟಗಳು ಪರಿಹಾರವಾಗುತ್ತವೆ. ಆದ್ದರಿಂದ ಶ್ರೀರಾಘವೇಂದ್ರ ಎಂಬ ನಾಮ ಸ್ಮರಣೆಯನ್ನು, ನಾಮಮಂತ್ರ ಜಪವನ್ನು ಮಾಡುತ್ತಾ ನಾವು ಧನ್ಯರಾಗೋಣ. ಅನೇಕ ಸಾಧಕರು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು 1,00,000 ಬರೆದು ಧನ್ಯರಾಗ್ತಾ ಇದ್ದಾರೆ, ಪ್ರಶಸ್ತಿ ಪತ್ರವನ್ನು ಪಡೆದುಕೊಳ್ತಿದ್ದಾರೆ. ಇಂಥ ಸಾಧಕರಲ್ಲಿ ಇವತ್ತಿನ ದಿವಸ ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆಯ ನಲ್ಲೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಅನುರಾಧ ಅವರು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಬರೆದು ನಮ್ಮ ಮುಂದೆ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಶ್ರೀ ಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಸರ್ವೋತ್ತಮ ವಾಯು ಜೀವೋತ್ತಮ ನಹಂಕರ್ತ ಹರಿಕರ್ತ. ಶ್ರೀ ಗುರುಗಳನ್ನು ನೆನೆಯುತ್ತಾ, ನನ್ನ ಹೆಸರು ಅನುರಾಧ, ದಾವಣಗೆರೆಯಿಂದ ಮಾತನಾಡುತ್ತಿದ್ದೇನೆ. ನಾನು ಆಸ್ಪತ್ರೆಯಲ್ಲಿ ಸಿಸ್ಟರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನನಗೆ ರಾಯರೆಂದರೆ ಬಾಲ್ಯದಿಂದಲೂ ಆರಾಧ್ಯ ಗುರುವಾಗಿದ್ದು, ಹಾಗೆ ಶ್ರೀ ಹರಿ ಎಂದರೆ ಆರಾಧ್ಯ ದೈವವಾಗಿರುತ್ತಾರೆ. ನನ್ನ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಸಹ ರಾಯರ ನಾಮಲೇಖನವನ್ನು ಬರೆದು ಸರಿಪಡಿಸಿಕೊಳ್ಳುತ್ತಿದ್ದೆ. ನನ್ನ ಹೆರಿಗೆ ಸಮಯದಲ್ಲಿ ಅಂದು ಗುರುವಾರ ಆಗಿದ್ದರಿಂದ ಹೆರಿಗೆ ನೋವಿನಲ್ಲೂ ಸಹ ರಾಯರನ್ನು ನೆನೆಯುತ್ತಾ, ಗುರುವಾರ ಗುರು ಪುಷ್ಯಮಿ ಯೋಗದಲ್ಲಿ ನನ್ನ ಮಗಳ ಜನನವಾಗಿರುತ್ತದೆ. ಅದಾದ ಮೇಲೂ ಸಹ ನಾನು ರಾಯರ ನಾಮಲೇಖನವನ್ನು ಬೇರೆ ಪುಸ್ತಕದಲ್ಲಿ ಬರೆಯುತ್ತಿದ್ದೆ. ಆಮೇಲೆ ನನ್ನ ಮಗಳು ವಿಡಿಯೋವನ್ನು ತೋರಿಸಿದ್ದಳು. ಆ ವಿಡಿಯೋವನ್ನು ನೋಡಿ ಈ ಶತಕೋಟಿ ನಾಮಲೇಖನ ಪುಸ್ತಕವನ್ನು ವಾಟ್ಸಪ್ ಮೂಲಕ ತರಿಸಿಕೊಂಡು, ಅದು ಸರಿಯಾದ ರಾಯರ ಆರಾಧನೆ ವೇಳೆಗೆ ನಮ್ಮ ಮನೆಯನ್ನು ತಲುಪಿತು. ಆ ಆರಾಧನೆಯ ವೇಳೆಯಲ್ಲಿಯೇ ನಾನು ನಾಮಲೇಖನ ಪುಸ್ತಕವನ್ನು ಬರೆಯಲು ಆರಂಭಿಸಿದೆ. ಬರೆಯಲು ಆರಂಭಿಸಿದಾಗ ಕೆಲವು ಒಳ್ಳೆಯ ಅನುಭವಗಳು 10 ಆದವು. 10 ಪುಸ್ತಕಗಳು ಬರೆಯುವಷ್ಟರಲ್ಲಿ ಒಳ್ಳೊಳ್ಳೆ ಅನುಭವಗಳು ಆದವು. ಹಾಗೆ ರಾಯರ ಅನುಗ್ರಹವೂ ಸಹ ದೊರೆಯಿತು. 50 ಪುಸ್ತಕಗಳು ಬರೆಯುವಷ್ಟರಲ್ಲಿ ನನಗೆ ಪ್ರಮೋಷನ್ ಆಗುತ್ತೆ ಅಂತ ಸೂಚನೆಗಳು ಕೊಟ್ಟರು ರಾಯರು. ನನ್ನ ಎಮರ್ಜೆನ್ಸಿ ಕೆಲಸದಲ್ಲಿಯೂ ಸಹ, ಮನೆಯ ಕೆಲಸದಲ್ಲಿಯೂ ಸಹ ಸಹಭಾಗಿತ್ವವನ್ನು ತೂಗಿಸಿಕೊಂಡು ತಾಳ್ಮೆಯಿಂದ ನಡೆದುಕೊಳ್ಳಲು ರಾಯರು ಅನುಗ್ರಹಿಸಿದ್ದರು. ಏನೇ ಸಮಸ್ಯೆಗಳು ಇದ್ದರೂ ಸಹ ಎಲ್ಲವನ್ನು ತೂಗಿಸಿಕೊಂಡು ಹೋಗುವಂತೆ ರಾಯರು ನನಗೆ ಅನುಗ್ರಹಿಸಿದ್ದರು. ನಮ್ಮ ತೋಟದಲ್ಲಿ ಬೋರ್ ಫೇಲ್ಯೂರ್ ಆದಾಗ ನಮ್ಮ ಯಜಮಾನರು ಬೇಸತ್ತು ಯಾವ ದೇವರುಗಳನ್ನು ಪೂಜಿಸುವಂತಿಲ್ಲ, ಎಲ್ಲರನ್ನು ಹೊರಗೆ ಹಾಕುತ್ತೇನೆ ಎಂದಾಗ ನಾನು ನಮ್ಮ ಯಜಮಾನರಿಗೆ ಹೇಳಿದ್ದು ಒಂದೇ, ನನಗೆ ರಾಯರ ಮೇಲೆ ನಂಬಿಕೆ ಇದೆ, ರಾಯರು ನಮಗೆ ಅನುಗ್ರಹಿಸುತ್ತಾರೆ ಎಂದು ರಾಯರ ಆರಾಧನೆ ದಿನ ಪ್ರಾರಂಭಿಸಿ 48 ದಿನಗಳನ್ನು ಪೂಜೆ ಮಾಡಿದಾಗ ಬೋರ್ವೆಲ್ ತೆಗೆಯುವ ಅಷ್ಟರಲ್ಲಿ ರಾಯರ ಮಂತ್ರಾಕ್ಷತೆಯನ್ನು ಕೊಟ್ಟು ಕಳುಹಿಸಿ ಆಂಜನೇಯ ದೇವರ ಅನುಮತಿಯಿಂದ ಬೋರ್ವೆಲ್ ತೆಗೆದಾಗ ಬೋರಲ್ಲಿ 3 ಇಂಚಿಂದ 5 ಇಂಚ್ ಒಳಗೆ ನೀರು ಬಿದ್ದು ನಮಗೆ ಸಂತಸವನ್ನು ತಂದು ತೋಟ ಕಟ್ಟಲು ಅನುಕೂಲ ಮಾಡಿಕೊಟ್ಟಿದ್ದರು. ಹಾಗೆ ನನ್ನ ಮಗಳ ವಿಷಯದಲ್ಲೂ ಸಹ ನಮ್ಮ ಯಜಮಾನರು ಬಹಳ ಸಿಟ್ಟಿನಿಂದ ಇರುತ್ತಿದ್ದರು. ಇವಾಗ ರಾಯರ ಅನುಗ್ರಹದಿಂದ ಸ್ವಲ್ಪ ತಾಳ್ಮೆಯಿಂದ ಇರುತ್ತಾರೆ, ಎಲ್ಲರೊಂದಿಗೆ ಚೆನ್ನಾಗಿದ್ದಾರೆ. 75ನೇ ಪುಸ್ತಕವನ್ನು ಬರೆಯುವಾಗ ನನಗೆ ಪ್ರಮೋಷನ್ ಲೀಸ್ಟಲ್ಲಿ ನನ್ನ ಹೆಸರು ಇಲ್ಲದೆ ತುಂಬ ಬೇಜಾರಾಗಿತ್ತು. ಆವಾಗ ನಾನು ರಾಯರಿದ್ದಾರೆ ನನ್ನ ಜೀವನದಲ್ಲಿ ಎಂದು ಬೇಡಿ ನಾಳೆ ಅನ್ನುವಷ್ಟರಲ್ಲಿ ನನ್ನ ಹೆಸರು ಮೇಲ್ ಬರಬೇಕು ಅಂತ ರಾಯರಲ್ಲಿ ಬೇಡಿಕೊಂಡಾಗ ರಾಯರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾನು ವಾಟ್ಸಪ್ ನೋಡಿದಾಗ ನನ್ನ ಹೆಸರು
878ನೇ ಹೆಸರು ಕ್ರಮ ಸಂಖ್ಯೆಯಲ್ಲಿ ನನ್ನ ಹೆಸರನ್ನು ರಾಯರು ತಂದಿದ್ದರು. ಅದಕ್ಕೆ ರಾಯರಿಗೆ ನಾನು ಯಾವಾಗಲೂ ಕೃತಜ್ಞತೆಯನ್ನು ಹೇಳುತ್ತೇನೆ. 75ನೇ ಪುಸ್ತಕ ಬರೆಯುವಷ್ಟರಲ್ಲಿ ನನ್ನ ಹೆಸರು ಪ್ರಮೋಷನ್ ಲಿಸ್ಟಲ್ಲಿ ಇಟ್ಟು ನನಗೆ ಸಂತಸವನ್ನು ತಂದು ನನ್ನ ಮಗಳ ವಿದ್ಯಾಭ್ಯಾಸ ಮತ್ತು ಗಂಡನ ಜೀವನದಲ್ಲಿ ಸಹ ತುಂಬ ಒಳ್ಳೆಯದಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಈ ಶತಕೋಟಿ ನಾಮಲೇಖನ ಪುಸ್ತಕವನ್ನು ತರಿಸಿಕೊಂಡು ಬರೆದು ತಮ್ಮ ಸಮಸ್ಯೆಗಳನ್ನು ತಾವೇ ಪರಿಹರಿಸಿಕೊಳ್ಳಲು ಶ್ರೀ ಗುರುಗಳಲ್ಲಿ ಬೇಡಿಕೊಳ್ಳುತ್ತೇನೆ. ಎಲ್ಲರೂ ಈ ಪುಸ್ತಕಗಳನ್ನು ಪಡೆದು ಶತಕೋಟಿ ನಾಮಲೇಖನ ಪುಸ್ತಕವನ್ನು ಬರೆದು ಒಳ್ಳೆಯ ತಮ್ಮ ಜೀವನದಲ್ಲಿ ಮುಂದುವರಿಯುವಂತೆ ಬೇಡಿಕೊಳ್ಳುತ್ತೇನೆ. ಶ್ರೀ ಹರಿವಾಯು ಗುರುಗಳ ಆಶೀರ್ವಾದದಿಂದ ಎಲ್ಲರಿಗೂ ನಮಸ್ಕರಿಸುತ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಅನುರಾಧ ಅವರು ರಾಯರ ಪರಮ ಭಕ್ತೆಯಾಗಿದ್ದಾರೆ. ನಮ್ಮ ಮುಂದೆ ಅವನು ಅನುಭವವನ್ನು ಹಂಚಿಕೊಂಡಿದ್ದಾರೆ. 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಮಂತ್ರವನ್ನು ಬರೆದು ಧನ್ಯರಾದ ಇವರಿಗೆ ನಮ್ಮ ಕಾಶಿ ಮಂತ್ರ ಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲರಿಗೂ ಕೂಡ ಗುರುರಾಯರು ಆಯುಷ್ಯ ಆರೋಗ್ಯಗಳ ಜೊತೆಯಲ್ಲಿ ಸರ್ವ ವಿಧವಾದ ಶ್ರೇಯಸ್ಸನ್ನು ನೀಡಲಿ, ಉದ್ಧರಿಸಲಿ, ಜೀವನವನ್ನು ಸಾರ್ಥಕಗೊಳಿಸಲಿ. ನೀವು ಕೂಡ 1,00,000 ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡುವುದಕ್ಕೋಸ್ಕರ ಈ ಕ್ಷಣವೇ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಃ ಸುರಹತು. ಶ್ರೀಕೃಷ್ಣಾರ್ಪಣಮಸ್ತು.